ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಜೇಶನ್ ವಿಚಾರ ಇಟ್ಕೊಂಡು ಈಸಿಯಾಗಿ ದೂರ ಮಾಡ್ಬೋದು. ಹೌದಾ? ಮತ್ತೆ ತಡ ಮಾಡ್ತಿದ್ದೀರಾ ಅದಕ್ಕೆ? ಏನಾದ್ರೂ ಪ್ಲಾನ್ ಮಾಡಿ, ನಾಳೆನೆ ಅವರಿಬ್ರು ಮೇಲೆ ಎಕ್ಸಿಕ್ಯೂಟ್ ಮಾಡಿ. ನಾಡಿದ್ದು ಅವರಿಬ್ರು ದೂರ ದೂರ ಆಗ್ಬೇಕು. ಹಾಗೆ ಮಾಡಿ ಅದಕ್ಕೆ. ಜಾನು, ನಮಗೆ ದೊಡ್ಡ ಸಕ್ಸಸ್ ಸಿಗಬೇಕು ಅಂತಂದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ, ತುಂಬಾ ಪ್ಲಾನಿಂಗ್ ಇರುತ್ತೆ. ಅದ್ರ ಬಗ್ಗೆ ಆಳವಾಗಿ ಇಳಿದು ಸಂಪೂರ್ಣವಾಗಿ ವಿಷಯ ತಿಳ್ಕೊಂಡು ಮುಂದಕ್ಕೆ ಹೋದ್ರೆ ನಾವು ಸಾಧಿಸಿದ್ರೆ ನಮಗೆ ಯಶಸ್ಸು ಸಿಗುತ್ತೆ. ಅದು ಬಿಟ್ಟು ಏನೋ ಐಡಿಯಾ ಬಂತು ಅಂತ ಧುಮುಕಿದ್ರೆ ಒಳ್ಳೆ ಐಡಿಯಾನೇ ಇರ್ಬೋದು, ಆದ್ರೆ ಕರೆಕ್ಟ್ ಪ್ರಿಪರೇಷನ್ ಇಲ್ಲ ಅಂತಂದ್ರೆ ಸೋತ್ ಹೋಗ್ಬಿಡ್ತೀವಿ. ಅಂದ್ರೆ ಅವ್ರನ್ನ ದೂರ ಮಾಡೋ ಅವಕಾಶ ಸಿಕ್ಕಿದ್ರು ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ? ಮಾಡಲ್ಲ ಅಂತ ಹೇಳ್ತಿಲ್ಲ ಜಾನು, ನನ್ನ ಅಜೆಂಡಾನೇ ಅವರಿಬ್ರನ್ನ ದೂರ ಮಾಡೋದು. ನಿಧಾನವಾಗಿ ಯೋಚನೆ ಮಾಡಿ ಹೊಡಿಬೇಕು. ನಮಗೆ ಇದೊಂದು ದೊಡ್ಡ ಅಸ್ತ್ರ ಜಾನು. ಇದನ್ನೇನಾದ್ರೂ ನಾನು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಅವರಿಬ್ರನ್ನ ದೂರ ಮಾಡೋ ಆಪರ್ಚುನಿಟಿ ನನಗೆ ಸಿಗೋದಿಲ್ಲ. ಇದನ್ನ ನಾನು ಕಂಪ್ಲೀಟ್ ಯೂಸ್ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಮೊದಲು ಆ ಹೂ ಮಾರೋಳು ನನ್ನ ಕೈಗೊಂಬೆ ಆಗ್ಬೇಕು. ಆಗ ನಾನು ಈ ಅಸ್ತ್ರನ ಬಳಸ್ತೀನಿ, ಸರಿಯಾದ ಎಫೆಕ್ಟ್ ಸಿಗುತ್ತೆ. ಆದ್ರೆ ಇದಕ್ಕಿನ್ನು ಎಷ್ಟು ದಿನ ಕಾಯ್ಬೇಕು? ಅದಕ್ಕೆ ತುಂಬಾ ದಿನ ಏನ್ ಬೇಕಾಗಿಲ್ಲ, ವೆರಿ ಸೂನ್, ಅತಿ ಶೀಘ್ರದಲ್ಲಿ. ರಾಜೇಶ, ನಿನ್ ಕೊಂದವ್ನು ಯಾರು ಅಂತ ತಿಳ್ಕೊತೀನಿ. ನಿನ್ ಕೊಂದವ್ರು ಯಾರು ಅಂತ ಕಂಡಿಡ್ತಾ ಇರ್ತೀನಿ. ಅದ್ಯಾರು ಅಂತ ಗೊತ್ತಾಗ್ಲೇಬೇಕು ರಾಜೇಶ, ಕಂಡಿಡಿತೀನಿ. ಅಯ್ಯೋ ದೇವ್ರೆ, ಮೈ ಸುಡ್ತಾ ಇದೆ. ಸಾರಿ ಸುಮ್ನವ್ರೆ, ನೀವು ಈ ಸ್ಥಿತಿಲಿರೋದಕ್ಕೆ ಒಂದಲ್ಲ ಒಂದು ರೀತಿ ನಾನೇ ಕಾರಣ. ನಿಮ್ಮ ತಮ್ಮನ ಸಾವು ಬಗ್ಗೆ ಎಲ್ಲ ಸತ್ಯ ಹೇಳ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಆದ್ರೆ ಅನ್ಯಾಯದ ವಿರುದ್ಧ ಸಿಡ್ದೇಳೋ ನೀವು ರಾಜೇಶನ್ ಸಾವು ನಾನೇ ಕಾರಣ ಅಂತ ಗೊತ್ತಾದ್ರೆ ಎಲ್ಲಿ ನನ್ನ ರಾಜಕೀಯ ಜೀವನಕ್ಕೆ ಅಡ್ಡ ಬರ್ತಿರೋ ಅಂತ ನನಗೆ ಭಯ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ರು, ನೀವು ನನ್ನ ವಿರುದ್ಧ ಧರಣಿ ಕೊಡ್ತೀರಂತೆ. ನಿಜನಾ? ನಾನು ಎಷ್ಟೇ ಕಷ್ಟ ಕೊಟ್ಟರು ಸಹಿಸ್ಕೊಳ್ಳೋರು ನೀವು, ನನಗೆ ಯಾವಾಗಲೂ ಒಳ್ಳೇದಾಗ್ಲಿ ಅಂತ ಬಯಸೋರು ನೀವು. ರಾಜೇಶನ್ ವಿಚಾರವಾಗಿ ನನ್ನ ವಿರುದ್ಧ ಹೋರಾಡ್ತೀರಾ? ಇಲ್ಲ ಸುಮ್ಮನವ್ರೆ, ನೀವು ಯಾವುದೇ ಕಾರಣಕ್ಕೂ ನನ್ನ ವಿರುದ್ಧ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ರಾಜಕೀಯ ಜೀವನಕ್ಕೆ ಅಡ್ಡ ಬರಲ್ಲ ಅಂತ ನಂಬಿದ್ದೀನಿ. ಮಾಡಲ್ಲ ಅಲ್ವಾ? ರಾಜೇಶನ್ ದುಡ್ಕಿಗೆ ಯಾರ್ದೋ ಸಂಚಿಗೆ ನೀವು ನನ್ನ ವಿರುದ್ಧ ನಿಲ್ಲಲ್ಲ ಅಲ್ವಾ? ಸುಮ್ಮನವ್ರೆ, ಯಾಕೆ ಬೇಡ? ಫಸ್ಟ್ ಟೈಮ್ ನಿಮಗೋಸ್ಕರ ಕಾಫಿ ತಗೊಂಡು ಬಂದಿದ್ದೀನಿ, ಪ್ಲೀಸ್ ತಗೊಳ್ಳಿ. ನನಗೆ ಬೇಜಾರಾಗುತ್ತೆ, ಪ್ಲೀಸ್ ನನಗೋಸ್ಕರ ತಗೊಳ್ಳಿ. ಓ, ನಾನು ಯಾಕೆ ತಂದೆ ಅಂತ ಕೇಳ್ತಿದ್ದೀರಾ? ನಿನ್ನೆ ನಡೆದಿದ್ದ ಇನ್ಸಿಡೆಂಟಿಂದ ನಿಮ್ಮ ಮನ್ಸಿಗೆ ತುಂಬ ನೋವಾಗಿದೆ ಅಂತ ನಂಗೆ ಗೊತ್ತು. ಮಳೇಲಿ ನೆಂದೋಗಿದ್ರಿ, ತುಂಬ ಸುಸ್ತಾಗಿದ್ರಿ, ರಾತ್ರಿ ಪೂರ್ತಿ ಕನ್ವರ್ಸ್ತಾ ಇದ್ರಿ. ನೀವು ಎದ್ದೇಳೋದು ಲೇಟ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಅಮ್ಮ ಮಲ್ಕೊಂಡಿರ್ಲಿ ಬಿಡು ಅಂತ ಹೇಳಿದ್ರು. ನಾನು ಕಾಫಿ ಕುಡ್ದೆ, ಹಾಗೆ ರೂಮ್ ಕಡೆ ಬರ್ತಾ ಇದ್ನಲ್ಲ, ನಿಮ್ಗೊಂದು ಕಾಫಿ ಕಪ್ ತೊಗೊಂಡು ಬಂದೆ. ನಾನೇನು ಬೇರೆಯವನ? ನಾನು ನಿಮ್ಮ
ಸುಮನವ್ರೆ, ನಿಮ್ಮ ಸೇಫ್ಟಿ ನನ್ನ ಜವಾಬ್ದಾರಿ. ಏನೇ ವಿಷಯ ಆಗಿರಲಿ ನನ್ನ ಹತ್ರ ಶೇರ್ ಮಾಡಿಕೊಂಡ್ರೆ ನನ್ನ ಕೈಲಾದ ಸಹಾಯ ನಾನೇ ಮಾಡ್ಬೋದು. ಇಲ್ಲದೆ ಇದ್ರೆ ನಿನ್ನೆ ಆಗಿರೋ ಥರ ಆಗ್ತಾ ಇತ್ತು. ನನ್ನ ಪುಣ್ಯ ಅವನ ಅಪಾಯ ಮಾಡೋನಾಗಿರ್ಲಿಲ್ಲ. ಆಗಿದ್ದಿದ್ರೆ ಏನ್ ಗತಿ ಸುಮ್ಮನವ್ರೆ? ಕಾಫಿ ಕುಡೀರಿ. ಏನಾಯ್ತು ಸುಮ್ಮನವ್ರೆ? ನಾನು ಆವಾಗ್ಲಿಂದ ಒಬ್ಬನೇ ಮಾತಾಡ್ತಾ ಇದ್ದೀನಿ, ನೀವೇನು ಮಾತಾಡ್ತಾ ಇಲ್ಲ. ಪ್ಲೀಸ್ ಏನಾದರೂ ಮಾತಾಡಿ ಸುಮ್ಮನವ್ರೆ, ಪ್ಲೀಸ್ ಏನಾದರೂ ಹೇಳಿ. ಸಾಹೇಬ್ರೆ, ರಾಜೇಶನ್ ಕೊಲೆಗಾರನ್ ಹುಡ್ಕೋ ಪ್ರಯತ್ನ ಎಲ್ಲಿವರೆಗೂ ಬಂತು? ಎಷ್ಟು ದಿನ ಅಂತ ಕಾಯ್ಬೇಕು ಸಾಹೇಬ್ರೆ ನಾನು? ರಾಜೇಶನ್ ವಿಷಯನ ನಾನ್ ಕೇಳಿದ್ರೆ ಮಾತ್ರ ಪ್ರಸ್ತಾಪ ಆಗತ್ತೆ, ಇಲ್ಲಾಂದ್ರೆ ಅದ್ರ ಬಗ್ಗೆ ಯಾರು ಮಾತಾಡೋರೇ ಇಲ್ಲ. ಪೊಲೀಸರಿಗೆ ರಾಜೇಶನ್ ಕೊಲೆಗಾರನ್ ಹುಡ್ಕೋದಕ್ ಆಗಲ್ಲ ಅಂದ್ರೆ ಅದನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಹೇಳಿ ಸಾಹೇಬ್ರೆ. ಮುಂದೇನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಮುಂದಿನ ನಿರ್ಧಾರ ಅಂದ್ರೆ ಅಕ್ಕ ತಮ್ಮಂಗೆ ನ್ಯಾಯ ಕೊಡ್ಸೋ ನಿರ್ಧಾರ ಸಾಹೇಬ್ರೆ. ನನಗೆ ನನ್ನ ತಮ್ಮನ ಕೊಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವ್ನ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗ್ಲೇಬೇಕು. ಹೌದು ಸಾಹೇಬ್ರೆ, ನನಗೆ ಗೊತ್ತಾಗ್ಲೇಬೇಕು. ನಾನ್ ಸುಮನನ್ ಹತ್ರ ಮಾತಾಡುವಾಗ ರಾಜೇಶನ್ ಕೊಲೆ ವಿಚಾರ ಮಾತಾಡಿದ್ರೆ ತೀರ್ಥಂಗ್ ಹರ್ಟ್ ಆಗುತ್ತೆ ಅಂತ ಅದನ್ನ ಮರ್ತು ಬಿಡು ಅಂತ. ಆದ್ರೆ ಅವಳು ಮರೆಯೋದಕ್ ಸಾಧ್ಯನೇ ಇಲ್ಲ. ಈ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ. ಇನ್ನು ಲೇಟ್ ಆಯ್ತು ಅಂದ್ರೆ ನಾನು ನನ್ನ ತಮ್ಮನ್ ಕೊಲೆಗಾರನ್ನ ಹುಡುಕಿ ಅಂತ ಧರಣಿ ಕೊಡ್ತೀನಿ ಅಂತ. ನನ್ನ ತಮ್ಮನ ಕೊಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವ್ನ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗ್ಲೇಬೇಕು. ಆ ಕಣ್ಣು, ಅವ್ರು ಹೇಳಿದ ಮಾತು, ಆ ಮಾತಿನ ದಾಟಿ ಅಕ್ಕ ತಮ್ಮಂಗೆ ನ್ಯಾಯ ಕೊಡ್ಸೋ ನಿರ್ಧಾರ, ಇದೆಲ್ಲ ನೋಡಿದ್ರೆ ಅವರೆಲ್ಲದಕ್ಕೂ ರೆಡಿಯಾಗಿದ್ದಾರೆ ಅನ್ಸುತ್ತೆ. ಈ ಆವೇಶ ಸುಮ್ಮನೆ ಅವರಿಂದ ಏನ್ ಬೇಕಾದ್ರೂ ಮಾಡಿಸುತ್ತೆ. ರಾಜೇಶನ್ ಕೊಲೆಗಾರನ ಹುಡುಕ್ಬೇಕು ಅಂತ ಹೇಳ್ತಿದ್ರು. ಹೀಗೆ ಹುಡುಕಿದ್ರೆ ಅವ್ರಿಗೆ ತುಂಬಾ ತಪ್ಪು ಕಲ್ಪನೆಗಳು ಎದುರಾಗುತ್ತೆ. ಸಮಸ್ಯೆನ ಅರ್ಥ ಮಾಡ್ಕೋತಾ ಇಲ್ಲ ಸುಮ್ಮನವ್ರೆ ನೀವು. ಈಗ ಹುಡ್ಕಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಕೇಳಲ್ಲ, ಹುಡ್ಕೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಕೇರ್ ಮಾಡಲ್ಲ, ಪಕ್ಷಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಕೇರ್ ಮಾಡಲ್ಲ. ಬಹುಶಃ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ವೇನೋ? ರಾಜೇಶನ್ ಕೊಲೆಗಾರನ ಹುಡುಕೋ ಆಕ್ರೋಶ ನನಗೂ ಇದೆ. ಆದರೆ ಅವತ್ತು ನಡೆಸಿದ ಇನ್ಸಿಡೆಂಟ್ಗೆ ಸೂತ್ರಧಾರ ನಾನೇ. ಆದ್ರೆ ನಾನು ಸಿಕ್ಕಾಕೋತೀನಿ ಅಂತ ನನಗೆ ಭಯ ಆಗ್ತಾ ಇದೆ. ಅವತ್ತು ಸೂಸೈಡ್ ಡ್ರಾಮಾ ಪ್ಲಾನ್ ಮಾಡಿದ್ದು ನಾನು. ಇದು ಗೊತ್ತಿದ್ದು ರಾಜೇಶನ್ಗೆ, ನನಗೆ, ಪಕ್ಷದ ಹಿರಿಯರಿಗೆ. ಈಗ ಬಂದಿರೋ ರಾಜೇಶನ್ ಫ್ರೆಂಡ್ಗೆ ಹೇಗೆ ಗೊತ್ತಾಯ್ತು? ಅವನು ಯಾವ ಸತ್ಯ ಹೇಳಬೇಕು ಅಂತ ಬಂದ, ಅವನಿಗೆ ಯಾವ ಸತ್ಯ ಗೊತ್ತು? ರಾಜೇಶನ್ ಕೊಲೆಗಾರನ ಬಗ್ಗೆ ಗೊತ್ತು ಅಂತ ಡೈರೆಕ್ಟಾಗಿ ಹೇಳಿದ್ದಾನೆ. ಅಂದರೆ ಯಾವ್ಯಾವ ವಿಷಯಗಳು ಗೊತ್ತು? ಅವನು ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿ ಸುಮ್ಮನವ್ರನ್ನ ನನ್ನ ವಿರುದ್ಧ ತಿರುಗೋ ಹಾಗೆ ಮಾಡ್ಬೋದು. ನಮ್ಮನೆ ನೆಮ್ಮದಿನೇ ಹಾಳಾಗೋಗುತ್ತೆ. ನಾನು ಅವ್ನು ಸುಮ್ಮನವ್ರನ್ನ ಹಿಡಿಯೋಕ್ಕಿಂತ ಮುಂಚೆ ನಾನು ಅವನ್ನ ಹಿಡಿಬೇಕು. ಹಿಡಿದೇ ಹಿಡಿತೀನಿ. ಎಸ್, ಹಿಡಿದೇ ಹಿಡಿತೀನಿ. ಅತ್ತೆ, ಅತ್ತೆ. ಏನ್ ಮಗಳೇ? ಮಾವ, ಅತ್ತೆ ಎಲ್ಲಿ? ಅತ್ತೆ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಿನ್ ರೂಮ್ಗೆ ಹೋದ್ಲು, ಮಾತಾಡ್ಲಿಲ್ವಾ? ಅಯ್ಯೋ ಏನೋ ಮಾವ, ತುಂಬಾ ನಿದ್ದೆ ಬಂದ್ಬಿಡ್ತು, ಮಲಗ್ಬಿಟ್ಟಿದ್ದೆ, ಈಗಷ್ಟೇ ಎದ್ದೆ. ಅತ್ತೆ, ಏನು ಅನಾಹುತ ಆಗದೆ ನೀನ್ ಮನೆಗೆ ಸುರಕ್ಷಿತವಾಗಿ ಬಂದಲ್ಲ, ಅದಕ್ಕೋಸ್ಕರ ದೇವರೇ ಕಾಪಾಡಪ್ಪ ಅಂತ
ಪೂಜೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಅಷ್ಟೇ. ಮಾವ, ಅತ್ತೆಗೆ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ? ಅವಳು ಖಂಡಿತ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲಮ್ಮ. ಬೇಜಾರಿದೆ, ಆದ್ರೆ ನಿನ್ನ ಮೇಲಲ್ಲ, ಪರಿಸ್ಥಿತಿ ಮೇಲೆ. ಮಗಳೇ, ಏನಾದರೂ ಹೇಳಬೇಕಾಗಿತ್ತಾ? ಅತ್ತೆ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ ಮಾವ. ಒಳ್ಳೆ ಅತ್ತೆ ಸೊಸೆ ನೀವು. ಅವಳು ನನ್ನ ಸೊಸೆ ಮಾತಾಡಿಸ್ಬೇಕು ಅಂತ ನಿನ್ನ ಹುಡುಕೊಂಬರೋದು, ಅವಾಗ ನೀನು ರೆಸ್ಟಲ್ಲಿರೋದು. ನೀನು ಅತ್ತೆ ನೋಡಕ್ ಬರೋದು, ಅವಳು ನಿನ್ಗೋಸ್ಕರ ದೇವರಲ್ಲಿ ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗೋದು. ಒಳ್ಳೆ ಚೆನ್ನಾಗಿದೆ ನಿಮ್ಮಿಬ್ಬರು ಜೋಡಿ. ಅವಳು ಬರ್ತಾಳೆ, ಬಂದ ಮೇಲೆ ಗಂಟೆ ಗಟ್ಟಲೆ ಕೂತ್ಕೊಂಡು ಮಾತಾಡಿರೋತ್ತೆ. ಈಗ ಹೋಗಿ ಆರಾಮಾಗಿ ರೆಸ್ಟ್ ತಗೋ. ಅದು ಸರಿ, ಈಗ ಹೇಗಿದ್ಯಾ? ನಂಗೇನಾಗಿದೆ ಮಾವ, ಆರಾಮಾಗಿದ್ದೀನಿ. ನನ್ನ ಸೊಸೆ ತುಂಬಾ ಸ್ಟ್ರಾಂಗ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗಂತ ನೀನು ತಿಂಡಿ ಮಾಡಬೇಕು, ಅಡಿಗೆ ಮಾಡಬೇಕು ಅಂತ ಅಡಿಗೆ ಮನೆಗೆ ಹೋಗ್ಬಿಟ್ಟಿಯ. ಆರಾಮಾಗಿ ಹೋಗಿ ರೆಸ್ಟ್ ತಗೋ. ಹಾಗಲ್ಲ ಮಾವ. ಹಾಗೂ ಇಲ್ಲ ಹೀಗೂ ಇಲ್ಲ, ಹೇಳ್ದಷ್ಟು ಮಾಡು, ಗೊತ್ತಾಯ್ತಾ? ಹೋಗು ರೆಸ್ಟ್ ತಗೋ, ಹೋಗು ಪುಟ. ಅಲ್ರಿ ಸಾಹೇಬ್ರ, ಈ ಪೊಲೀಸರದ್ದು ಏನ್ ಕತಿ ಅಂತೀನಿ? ಊರು ಸಾಬರಿ ಮುಗಿದು ಗುಡಿಸಿ ಗುಂಡಾಂತರ ಆದ್ಮೇಲೆ ಬರ್ತಾರಲ್ಲ, ಏನ್ ಹೀರೋ ಎಂಟ್ರಿ ಏನ್ರಿ ಅದು? ಒಂದ್ ಅರ್ಧ ಗಂಟೆ ಬೇಗ ಬರಕ್ಕೆ ಏನ್ ಅವ್ರಿಗೆ? ಚಿಟ್ಟೆ, ಹಾಗೆಲ್ಲ ಮಾತಾಡ್ಬೇಡ. ಅವ್ರಿಗೆ 100 ಕೆಲಸ ಇರುತ್ತೆ. ನಮ್ಮೊಬ್ಬರದೇ ಕೆಲಸ ಮಾಡ್ಕೊಂಡು ಕೂತಿರಕ್ಕಾಗತ್ತಾ? ಅವ್ರು ಬರ್ತಾ ಇರೋದು ನನ್ನ ರಿಕ್ವೆಸ್ಟ್ ಮೇಲೆ. ನನ್ನ ಕೆಲಸ ಆಗ್ಬೇಕಾಗಿರುತ್ತೆ. ನಾನು ವೆಯ್ಟ್ ಮಾಡ್ತೀನಿ, ತೊಂದರೆ ಇಲ್ಲ. ಅಯ್ಯೋ ಹಂಗಲ್ರಿ ಸಾಹೇಬ್ರ, ನೀವೊಬ್ರು MLA ಹಿಂಗ್ ರೋಡ್ನ ನಿಂತ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ದೆ. ಚಿಟ್ಟೆ, ಪಬ್ಲಿಕ್ ಇಂದಾನೇ ನಾನು. ಅವ್ರಿಗೋಸ್ಕರ ಕಾಯೋದ್ರಲ್ಲಿ ನಂಗೇನು ಸಮಸ್ಯೆ ಇಲ್ಲ. ಬಂದ್ರು. ನಮಸ್ತೆ. ನಮಸ್ತೆ ಸರ್. ಸಾರಿ ಸರ್, ಲೇಟ್ ಆಯ್ತು. ಪರವಾಗಿಲ್ಲ ಸರ್. ಏನೂ ಪ್ರಾಬ್ಲಮ್ ಆಗಿಲ್ಲವಲ್ಲ ಸರ್? ಇಲ್ಲ ಸರ್, ಸಾರಿ, ನಿನ್ನೆ ಕಾಲ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಟೆನ್ಷನಲ್ಲಿದ್ದೆ. ಸಾಹೇಬ್ರ, SI ಸಾಹೇಬ್ರಿಗೆ ಕಾಲ್ ಮಾಡಿದ್ದೆ, ಏನು ಟೆನ್ಷನ್ ತಗೋಬೇಡ, ಆರಾಮಾಗಿರು ಅಂತ ಹೇಳಿ. ಥ್ಯಾಂಕ್ ಯು ಚಿಟ್ಟೆ. ಹೇಳಿ ಸರ್, ನನ್ನಿಂದ ಯಾವ ಸೇವೆ ಆಗಬೇಕಾಗಿತ್ತು? ಸೇವೆ ಅಲ್ಲ ಸರ್, ಹೆಲ್ಪ್ ಅಂತ ಹೇಳಿ. ಅದು ಯಾವ ವ್ಯಕ್ತಿ ನನ್ನ ಹೆಂಡತಿಗೆ ಕಾಲ್ ಮಾಡಿ ಆಚೆ ಕರೆದ್ನೋ ಗೊತ್ತಿಲ್ಲ. ಅವನು ಅವ್ರನ್ನ ಮೀಟ್ ಮಾಡೋಕ್ಕೂ ಬಂದಿಲ್ಲ. ಅವನ ಉದ್ದೇಶ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವನ ಬಗ್ಗೆ ಏನಾದರೂ ಒಂದು ತಿಳ್ಕೊಬೋದಾ? ತಪ್ಪು ತಿಳ್ಕೊಬಿಡಿ ಸರ್. ಆತ ಯಾರು, ಯಾಕೆ ನಿಮ್ಮ ಮಿಸ್ಸಸ್ ಫೋನ್ ಮಾಡ್ತಾ ಇದ್ದಾನೆ, ಏನು ವಿಷಯ ಹೇಳಕ್ಕೆ ಹೊರಟಿದ್ದಾನೆ ಅನ್ನೋ ಮಾಹಿತಿ ಏನಾದ್ರು ಇದೆಯಾ ಸರ್ ನಿಮ್ಮ ಹತ್ರ? ಸರ್, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತ, ನನ್ನ ಹೆಂಡತಿ ತಮ್ಮ ರಾಜೇಶ, ಅವ್ನು ಬೆಂಕಿ ಅನಾಹುತದಲ್ಲಿ ತೀರ್ಕೊಂಡ. ಅದು ಆಕಸ್ಮಿಕವಾಗಿ ನಡೆದಿದ್ದ ಘಟನೆ. ಅದನ್ನು ಕೊಲೆ ಅಂತ ಹೇಳಿ ನನ್ನ ಹೆಂಡತಿ ಮನಸ್ಸನ್ನ ಯಾರೋ ಕೆಡಿಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಶತ್ರುಗಳು ಹೇಗಿರ್ತಾರೆ, ಎಲ್ಲಿರ್ತಾರೆ ಹೇಳಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ಬೆನ್ನಿಂದ ಚೂರಿ ಹಾಕ್ಬೋದು. ನನ್ನ ಹೆಂಡತಿನ ಮಿಸ್ಗೈಡ್ ಮಾಡಿ ನನ್ನನ್ನು ಮೆಂಟಲಿ ವೀಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ರಾಜೇಶನ್ ಸಾವು ಆಕಸ್ಮಿಕನೋ ಕೊಲೆನೋ ಅಂತ ನಿಮ್ಮ ತನಿಖೆಲೆ ಗೊತ್ತಾಗುತ್ತೆ. ಅದ್ರ ಒಳಗಡೆ ನನ್ನ ಹೆಂಡತಿ ಮನಸ್ಸನ್ನು ಕೆಡಿಸಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಒಂದು ವೇಳೆ ಅವ್ನಿಗೆ ರಾಜೇಶನ್ ಸಾವು ಬಗ್ಗೆ ಏನಾದ್ರು ಗೊತ್ತಿದೆ ಅಂತ ಹೇಳಿದ್ರೆ ನಮ್ಮ ತನಿಖೆಗೆ ಹೆಲ್ಪ್ ಆಗುತ್ತೆ. ಬಟ್ ಇದು ಅಫಿಷಿಯಲ್ ಆಗಿ ಆಗಬಾರ್ದು, ಕಾನ್ಫಿಡೆನ್ಷಿಯಲ್ ಆಗಿ ಆಗಬೇಕು ಸರ್. ಹೇಳಿ ಸರ್, ಆತನ ಮುಖಚೇಹರೆ, ಫೋಟೋ ಏನಾದರೂ ಇತ್ಯಾದಿ ಮಾಹಿತಿಗಳಿದ್ರೆ ನಮಗೂ ಹುಡುಕಕ್ಕೆ ಅನುಕೂಲ ಆಗುತ್ತೆ ಸರ್. ಇಲ್ಲ ಸರ್, ಬೇರೆ ಯಾವ ಇನ್ಫಾರ್ಮೇಷನ್ ಇಲ್ಲ. ಇರೋದು ಇದೊಂದು ನಂಬರ್ ಅಷ್ಟೇ. ಇದು ಯಾರ ಹೆಸರಲ್ಲಿದೆ ಏನು ಅಂತ ತಿಳ್ಕೊಬೋದಾ? ನೋ ಪ್ರಾಬ್ಲಮ್ ಸರ್, ಆಗುತ್ತೆ. ಸರ್, ಇವತ್ತು ನಾನು ನಿಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತದೆ. ಬೇಡ ಸರ್, ನೀವು ಮನೆಗೆ ಹೋಗಿರಿ. ನೀವು ನನ್ನ ಜೊತೆ ಇದ್ದರೆ ಪ್ರಶ್ನೆಗಳು ಹೇಳೋದು ಸಹಜ. ಆತ ನಾನು ಹುಡುಕಿಸ್ತೀನಿ. ಆತೇನಾದರೂ ಸಿಕ್ಕರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸಾಹೇಬ್ರೆ, ಹೊಂಡನ್ರಿ?